ಇನ್ನು ಪರೋಕ್ಷವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ರಿಜ್ವಾನ್ ಅರ್ಷದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಸ್ಲಿಂ ನಾಯಕರು ಚುನಾವಣೆಯಲ್ಲಿ ಹೇಗೆ ಕೆಲಸ ಮಾಡಿದ್ರು ಎಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿದೆ ಅಂತ ರಿಜ್ವಾನ್ ಅರ್ಷದ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಜಮೀರ್ ಅವರ ವಿರುದ್ಧ ರಿಜ್ವಾನ್ ಅರ್ಷದ್ ಅವರು ವಾಗ್ದಾಳಿಯನ್ನು ನಡೆಸಿರೋ ಹಾಗೆ ಕಾಣಿಸ್ತಾ ಇದೆ. ನಮ್ಮ ರಾಜ್ಯದ ಪ್ರಮುಖ ಮುಸ್ಲಿಂ ನಾಯಕರು ಎಲೆಕ್ಷನ್ ಟೈಮ್ನಲ್ಲಿ ಯಾವ್ಯಾವ ರೀತಿಯಾಗಿ ನಡ್ಕೊಂಡ್ರು, ಏನೇನು ಮಾಡಿದ್ರು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಮತ ವಿಭಜಿಸಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ನೋಡಿದ್ರು, ಆದರೆ ಅವರ ಯಾವ ಪ್ರಯತ್ನಗಳು ಕೂಡ ಸಫಲ ಆಗಿಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ತಾರೆ, ಕೆಲವರು ನಾನೇ ನಾಯಕ ಅಂತ ಮೆರೀತಾ ಇದ್ದಾರೆ, ಮುಸ್ಲಿಂ ಸಮುದಾಯಕ್ಕೆ ಬೇರೆ ನಾಯಕ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ರಿಜ್ವಾನ್ ಅರ್ಷದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೇರೆ ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಬಿಡಿ, ನೀವು ನಮ್ಗೆ ಬೇಡ ಅಂತ ಹೇಳಿದಾಗ ಏನು, ವಾಟ್ ಈಸ್ ದಿ ಇಂಟೆನ್ಷನ್? ನಿಮ್ಗೆ ಅಲ್ಲಿ ಅಭ್ಯರ್ಥಿ ತಗೋಬೇಕಂತಿತ್ತ? ಇಲ್ಲಾಂದ್ರೆ ಪರ್ಯಾಯ ಆಯ್ತು, ಅವ್ರಿಗಾಗಲ್ಲ ಇದ್ ತಗೊಳ್ಳಿ, ಇವ್ರು ಇದ್ದಾರೆ, ಅವ್ರು ಇದ್ದಾರೆ, ಇವ್ರು ಇದ್ದಾರೆ, ಇನ್ನೂ 4-5 ಜನ ಹೇಳ್ಬೋದಿತ್ತಲ್ಲ ನಾವು ಹೆಸರು. ನಾನು ಅಷ್ಟೇ ಕೇಳಿದ್ದೀನಿ. ಪಾರ್ಟಿ ಇಲ್ಲಿಂದ ಪಕ್ಷಕ್ಕೆ ಆಪಾದನೆ ಮಾಡೋದಂತ ಹೀಗೆ ಬಂತು ಅಂತ ಹೇಳ್ತೀನಿ. ಮತ್ತೆ ಅಭ್ಯರ್ಥಿನೂ ಕೂಡ ಎಲ್ಲರಿಗೂ ಕೂರಿಸಿ ಎಲ್ಲರಿಗೂ ಒಪ್ಪಂದ ಮಾಡ್ಕೊಂಡೆ, ಒಪ್ಪಿಗೆ ತಗೊಂಡೆ, ಯಾವುದೋ ಒಂದು ಸೂತ್ರ ಕೊಟ್ಟು ಅಭ್ಯರ್ಥಿನೂ ಆಯ್ಕೆ ಮಾಡಿದ್ದಾರೆ. ಆವಾಗ ನಾವೆಲ್ಲ ಇದ್ವಿ, ಅವಾಗ್ಲೂ ಒಪ್ಕೊಂಡಿದ್ದೀವಿ. ಅದಾದ ನಂತರನೂ ಕೂಡ ಯಾಕೆ ಕೆಲವರು ಏನೇನ್ ಮಾಡಿದ್ದಾರೆ ಅಂತ ಪಕ್ಷದಲ್ಲಿದೆ. ಆ 3ನೇ ತಾರೀಕು ರಾಜೀನಾಮೆ 11ನೇ ತಾರೀಕು ಕೊಟ್ಬಿಟ್ಟು ಬೇರೆಯವ್ರ ಮೇಲೆ ಆಪಾದನೆ ಮಾಡಿದ್ರೆ ಅವ್ರ ಉದ್ದೇಶ ಏನು ಅಂತ ಅದ್ರಲ್ಲೇ ಇದೆ. ಬೇರೆ ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಬಿಡಿ, ನೀವು ನಮ್ಗೆ ಬೇಡ ಅಂತ ಹೇಳಿದಾಗ ಏನು, ವಾಟ್ ಈಸ್ ದಿ ಇಂಟೆನ್ಷನ್?